ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಜಿರಳೆಯನ್ನ ಯಾವ ರೀತಿಯಾಗಿ ಮನೆಯಿಂದ ಓಡಿಸಬಹುದು ಅನ್ನೋದಕ್ಕೆ ಒಂದು ಸೂಪರ್ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಷಯ ಅಂದ್ರೆ, ಎಲ್ಲರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಆದ್ರೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ಈಗಾಗಲೇ ಹೇಳಿದೆ, ಮನೇಲಿ ಜಿರಳೆ ಎಲ್ಲ ಆಗುತ್ತಲ್ಲ, ಅದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್, ಜಿರಳೆನ ಓಡಿಸೋದಕ್ಕೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿ. ಇನ್ಯಾಕ್ ತಡ, ಬನ್ನಿ. ಹಾಗಾದ್ರೆ ಮೊದಲಿಗೆ ನಾನು ತಗೊಂಡಿರೋದು ಕರ್ಪೂರ. ಪೂಜೆಗೆಲ್ಲ ಬಳಸ್ತೀವಲ್ಲ, ಆ ಕರ್ಪೂರನ ತಗೊಂಡಿದ್ದೀನಿ. ಈ ಕರ್ಪೂರ ಇದ್ದಲ್ಲಿ ಜಿರಳೆ ಇರೋದೇ ಇಲ್ಲ. ತುಂಬಾ ಸ್ಮೆಲ್ಲು. ನಮ್ಗೆಲ್ಲ ಕರ್ಪೂರ ಸ್ಮೆಲ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ, ಆದ್ರೆ ಜಿರಳೆಗಳಿಗೆ ಈ ಕರ್ಪೂರದ ಸ್ಮೆಲ್ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ಕರ್ಪೂರ ಇದ್ದಲ್ಲಿ ಜಿರಳೆ ಇರಲ್ಲ. ಈ ಕರ್ಪೂರದಿಂದಲೇ ಇವತ್ತೊಂದು ನಿಮ್ಗೆ ಸೀಕ್ರೆಟ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಈ ಮೊದಲಿಗೆ ಏನ್ ಮಾಡ್ಕೋಬೇಕು ಅಂತಂದ್ರೆ, ಈ ಕರ್ಪೂರನ ನೀಟಾಗಿ ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಈಗ ನಾನೇನ್ ಮಾಡಿದ್ದೀನಿ ಅಂತ ಅಂದ್ರೆ, ಊದ್ಬತ್ತಿ ತಗೊಂಡಿದ್ದೀನಿ. ಇದೂ ಕೂಡ ಸುವಾಸನೆ ಭರಿತವಾಗಿರುತ್ತೆ. ಕರ್ಪೂರನೂ ಅಷ್ಟೇ, ಊದ್ಬತ್ತಿನೂ ಅಷ್ಟೇ. ನಾವು ಇದನ್ನ ಹಿಂಗೆ ಬಿಡಿಸ್ತಾ ಬರ್ಬೇಕು ಈ ರೀತಿ. ಇದು ಕಡ್ಡಿಯಿಂದ ಬೇರೆ ಮಾಡ್ತಾ ಬರಬೇಕು. ನೀಟಾಗಿ ಹಿಂಗಂದ್ರೆ ಸಾಕು, ಬೀಳುತ್ತೆ ಊದ್ಬತ್ತಿ. ನಾನೊಂದು 4 ಕರ್ಪೂರ ತಗೊಂಡಿದ್ದೀನಿ. ಆಮೇಲೆ ಊದ್ಬತ್ತಿ ಒಂದು 3 ಊದ್ಬತ್ತಿ ತಗೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಗೊತ್ತಾ, ಇದಕ್ಕೆ ಹಾಕಿ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ಈ ಥರ. ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ, ಸಖತ್ತಾಗಿರುವಂತಹ ಸ್ಮೆಲ್ಲು. ಬೌಲಿಗೆ ಹಾಕೋತೀನಿ ನೋಡಿ, ಇಷ್ಟ ಆಗಿದೆ. ಇವಾಗ ಪುಡಿನ ಬೌಲಿಗೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಲ್ಲಿ ಅದು ಕರ್ಪೂರದ ಪೌಡ್ರು ಮತ್ತು ಊದ್ಬತ್ತಿ ಪೌಡ್ರ್ ಇರುತ್ತಲ್ಲ, ಅದು ನೀಟಾಗಿ ಮೆಲ್ಟ್ ಆಗಬೇಕು. ಇದರಲ್ಲಿ ಕೇವಲ ಜಿರಳೆ ಮಾತ್ರ ಅಲ್ಲ, ಇವನ್ ಹಲ್ಲಿ ಏನಾದರೂ ಇದ್ರೂ ಕೂಡ, ಹಲ್ಲಿನೂ ಕೂಡ ಸ್ಮೆಲ್ ಇದ್ದಲ್ಲಿ ಬರಲ್ಲ, ಹಲ್ಲಿ ಕೂಡ ಓಡ್ ಹೋಗುತ್ತೆ ಇದ್ರ ಸ್ಮೆಲ್ಲಿಗೆ. ಇದನ್ನ ಏನ್ ಮಾಡ್ಬೇಕು ಗೊತ್ತಾ, ಒಂದು ಅರ್ಧ ಗಂಟೆ ಹಂಗೆ ಬಿಟ್ರೆ ಬಾಟಲ್ಗೆ ಹಾಕಿ, ಅದು ನೀಟಾಗಿ ಪುಡಿ ಎಲ್ಲ ಮೆಲ್ಟ್ ಆಗಿರುತ್ತೆ ನೀರಲ್ಲಿ. ಇದನ್ನೇ ಏನು ಮಾಡಬೇಕು ಅಂತಂದರೆ, ನಾನು ಇವಾಗ ಫಿಲ್ಟ್ರು ಮಾಡ್ಕೋತೀನಿ. ನಾನು ಸ್ಪ್ರೇ ಬಾಟ್ಲಿಗೆ ಹಾಕಿದಾಗ ಇದ್ರದ್ದು ಏನಾದರೂ ಕಸ ಏನಾದರೂ ಇತ್ತು ಅಂದರೆ, ಅದು ಸ್ಪ್ರೇ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಸೋಸ್ಕೋತಾ ಇದ್ದೀನಿ. ಇದನ್ನ ಇವಾಗ ಸ್ಪ್ರೇ ಬಾಟಲ್ಗೆ ಹಾಕೋಣದು. ರೆಡಿ ಆಯಿತು ಸ್ಪ್ರೇ. ಇದನ್ನೊಂದ್ಸಲ ಹೀಗೆ ಮಾಡ್ಕೊಳೋದು. ನೀಟಾಗಿ ರೆಡಿ ಆಗಿದೆ. ಮತ್ತು ಎಲ್ಲಿ ಜಿರಳೆ ಇದೆ ಅಲ್ಲ, ಅಡುಗೆ ಮನೆ ಮೂಲೆ ಆಗಿರ್ಬೋದು, ಅಥವಾ ನಾವು ಪಾತ್ರೆ ಎಲ್ಲ ತೊಳಿತೀವಿ, ಕೆಳಗಡೆ ಡಸ್ಟ್ಬಿನ್ ಏನಾದರೂ ಇಡ್ತೀರಾ, ಡಸ್ಟ್ಬಿನ್ ಇಡೋ ಮೂಲೆ ಆಗಿರಬಹುದು, ಅಥವಾ ಕೆಳಗಡೆ ಪಾತ್ರೆ ಇಡೋ ಜಾಗಗಳಾಗಿರ್ಬೋದು, ಅಥವಾ ಕಿಚನ್ ಐಟಮ್ಸ್ ಇಡೋ ಜಾಗಗಳಾಗಿರ್ಬೋದು, ಅಲ್ಲಿ ಮೂಲೆಗೂ ನೀವು ಇದನ್ನು ಸ್ಪ್ರೇನ ಹೊಡೆದ್ರೆ ಆಯಿತು. ನಿಮಗೆ ಎಲ್ಲೇ ಜಿರಳೆ ಅಡಗಿರಲಿ, ನಿಮಿಷದಲ್ಲಿ ಜಿರಳೆ ಎಲ್ಲ ಓಡ್ ಹೋಗುತ್ತೆ. ಯಾಕೆ ಅಂತಂದರೆ, ಕರ್ಪೂರದ ಸ್ಮೆಲ್ಲು, ಊದ್ಬತ್ತಿ ಸ್ಮೆಲ್ಲು ಜಿರಳೆಗೆ ಆಗಲಿ ಹಲ್ಲಿಗಾಗಲಿ ಆಗೋದಿಲ್ಲ. ಹಾಗಾಗಿ ಈ ಒಂದು ಟಿಪ್ಸನ್ನು ನೀವು ಕೂಡ ಮಾಡಿ.